ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಸರ್ಕಾರಿ ಶಾಲೆಯನ್ನು SSLC ಬೋರ್ಡ್ ಬೇರೆಯವ್ರು ಪರ್ಚೇಸ್ ಮಾಡಿದರೂ ಕೂಡ ಸಂವಿಧಾನ ಪೀಠಿಕೆ ಅದರಲ್ಲಿ ಪ್ರಿಂಟ್ ಆಗಿದೆ. ಮಹಾತ್ಮ ಗಾಂಧಿಯವರ ಪೀಠಿಕೆ ಪಾತಕಗಳು ಅಂಥೇಳಿ 7 ಪಾತಕಗಳು ಅಂತ ಹೇಳಿದೆ, ಅದು ಪ್ರಿಂಟ್ ಆಗಿದೆ. ಗಾಂಧಿ ಭಾರತ ಅಂಥೇಳಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನೋಡಿ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಮೇಲ್ಗಡೆಗೆ ಲೋಗೋ. ಯಾಕೆಂದರೆ ನಮ್ಮ ಡ್ಯೂಟಿನ ನನ್ನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯದು ಮಾಡೋದು. ಸುಮಾರು 10.5 ಕೋಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪ್ರಿಂಟ್ ಆಗಿದೆ. ಎಲ್ಲರ ಮನೇಲೂ ಕೂಡ ಮಕ್ಕಳಿಗೆ ಆ ಭಾವನೆ ಬರಬೇಕು. ಮಹಾತ್ಮ ಗಾಂಧಿ ಯಾರು, ಸಂವಿಧಾನ ಅಂದರೆ ಏನು, ಬರೀ ಓದೋದಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಪೀಠಿಕೆ ಓದೋದಾಯಿತು, ಬಯಟ ಆಯಿತು, ಅದರೊಳಗೆ ಏನು ಬರೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೂಡ ನಾವು ಈ ಸತಿ ತರ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಇದು ಈ ಸೆನ್ಸಸ್ ಬಗ್ಗೆ ಇದೆಲ್ಲದೂ ಕೂಡ ಸಾರ್ವಜನಿಕರು ಕೂಡ ಬಂದಾಗ ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ. ಕರೆಕ್ಟಾಗಿ ನೀವು ಮಾಹಿತಿ ಕೊಟ್ಟರೆ ಅದು ನಿಮ್ಮ ಒಳ್ಳೆಯದಕ್ಕೇ ನಾವು ಮಾಡ್ತಾ ಇರೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗ KPS ಇದರೊಳಗೆಲ್ಲ ನನಗೆ ತುಂಬ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ. ದಾಖಲಾತಿನ ಎಲ್ಲರೂ ಕೂಡ 30 ಇರೋದು 50 ಮಾಡಿದ್ದೀವಿ ಎಲ್ಲ ಕಡೆನೂ KPS. ಇನ್ನೊಂದು ವಾರದೊಳಗೆ ಮೋಸ್ಟ್ಲಿ KPS ಶಾಲೆಗಳನ್ನು ಒಂದೊಂದು ಕ್ಷೇತ್ರಕ್ಕೆ ಮಿನಿಮಮ್ 2 ಮ್ಯಾಕ್ಸಿಮಮ್ ಮಿನಿಮಮ್ 2 ಇಲ್ಲಾಂದರೆ 3 ಎಲ್ಲ ಶಾಸಕರಿಗೂ ಕೂಡ ಕೊಡಬೇಕಂತ ಹೇಳಿ ಅದು ಕೂಡ ಅನೌನ್ಸ್ ಮಾಡ್ತೀನಿ. ಮತ್ತು ಬೇರೆ ಬೇರೆ ಶಾಲೆಗಳನ್ನು ಮತ್ತು ದ್ವಿಭಾಷಾ ಇರ್ಬೋದು, LKG UKG ಇರ್ಬೋದು, ಅದನ್ನು ಕೂಡ ಚೆನ್ನಾಗಿ ಆಗ್ತಾಯಿದೆ. ದಾಖಲಾತಿನೂ ಕೂಡ ಚೆನ್ನಾಗಿ ನಡೀತಾ ಇದೆ. 3ನೇ ಎಕ್ಸಾಮು PUC ಮತ್ತು SSLC ಅದು ಕೂಡ ಪ್ಯಾರಲಲ್ ಆಗಿ ಒಳ್ಳೆ ರಿಸಲ್ಟನ್ನು ಕೂಡ ಕೊಡ್ತಾ ಇದೆ. ಭಾಳ ಸಂತೋಷ ಆಗುತ್ತೆ. ಮಕ್ಕಳಿಗೆ ನಾನು ಇಷ್ಟ ಹೇಳೋದು, ಏನು ಧೃತಿಗೇಳೋದು ಬೇಡ, ಧೈರ್ಯವಾಗಿ ಎಕ್ಸಾಮಿನೇಷನ್ ಆಪ್ಷನ್ಸ್ ಏನಿದೆ ದಯವಿಟ್ಟು ನೀವು ತಗೊಳ್ಳಿ. ಆ್ಯಂಡ್ ಆ ಹುಡುಗನ ಹೆಸರು ಮರ್ತೋಯ್ತು. IITಗೆ ನೋಡಿ, JEE ಮತ್ತು NEET ಎಕ್ಸಾಮ್ದು ನಾನು ಅವತ್ತು ಮಾಡಿದಾಗ ಮಾಧ್ಯಮದವ್ರು ನೀವು ಟೀಕಾ ಟಿಪ್ಪಣಿ ಮಾಡಿದ್ರಿ. ಅದೋ ಒಂದು ಹುಡುಗ ಕೇಳ್ದ, ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದಾಗ ನಾನು ಸಾಂಕೇತ್ ರಾಜ್ ಅದನ್ನು ನೀವೇನು ಮಾಡಿಬಿಟ್ರಿ, ಅದನ್ನು ಭಾಳ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡದಾಗಿ ತೋರಿಸ್ಬಿಟ್ರು. ನಾನು ಹೇಳ್ತೀನಿ, ನಿಮಗೆ ಇವಾಗ ನಾನು ಹೇಳ್ತೀನಿ, ಇದೇ JEE ಮತ್ತು NEET ಇಂಥ ಇದನ್ನು ತಗೊಂಡು ಅವನೇ ಹೇಳ್ಕೊಟ್ಟಿದ್ದಾನೆ. ಸರ್ಕಾರದ ವತಿಯಿಂದ ಇದನ್ನು ಫ್ರೀಯಾಗಿ ಏನು ಮಾಡಿದ್ದಾರೆ, ಬೆಳಗ್ಗೆ ಸಾಯಂಕಾಲ ನಾನು ಶ್ರದ್ಧೆಯಿಂದ ತಗೊಂಡು ಇವತ್ತು IITಗೆ ಯಾವ ಊರು ಗೊತ್ತಿಲ್ಲ, ಅದು IIT ಇದಕ್ಕೆ ಮೆರಿಟ್ ಮೇಲೆ ಅವನು ಸೆಲೆಕ್ಟ್ ಆಗಿದ್ದಾನೆ. ಇಂಥ ಉದಾಹರಣೆಯನ್ನು ಹಾಕಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅವನು ಕೂಡ NEET JEE ಎಲ್ಲ ಇದು ಎಲ್ಲರೂ ತೊಗೊಳಕ್ಕಾಗಲ್ಲ. ಇಲ್ಲ ಅದಲ್ಲ, ಚಿಕ್ಕಬಳ್ಳಾಪುರ ಅವನಿಗೂ ಕಾನ್ಪುರ ನೋಡಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 25,000 ಮಕ್ಕಳಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದನ್ನು ನಾನು ಅದಕ್ಕೆ ಹೇಳೋದು, ಟೀಕಾ ಟಿಪ್ಪಣಿಗಳು 10-15% ಇರಬೇಕು, ಅದೊಂಥರ ಮಸಾಲ ಇದ್ದಂಗೆ. ಬಟ್ ಎಸೆನ್ಸ್ ನಾವು ಏನು ಕೊಡ್ತೀವಿ ಸರ್ಕಾರದಿಂದ, ಮಾಧ್ಯಮದವರು ನೀವು ಕಳಿಸ್ಲಿಲ್ಲ ಅಂತ ಹೇಳಿದರೆ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವರಿಗೆ ಟೀಚರ್ಗೆ ಹೆಂಗೆ ಮಾಹಿತಿ ಹೋಗುತ್ತೆ ಹೇಳಿ ನೋಡೋಣ. ನಿಮ್ಮ ಟ್ಯಾಕ್ಸನ್ನು ಹಣ ನಂದಲ್ಲ, ಅದು ಸರ್ಕಾರ ಅದಕ್ಕೆ ಖರ್ಚು ಮಾಡಿದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದು. ಅವತ್ತು ಅದಕ್ಕೆ ರಿಸಲ್ಟ್ ಕೊಟ್ಟು ಮಾತಾಡೋದು ಅಂತೇಳಿ ಟೀಕಾ ಟಿಪ್ಪಣಿಗಳಿಗೆ 10ನೇ ಕ್ಲಾಸ್ ಮಕ್ಕಳು ಆಗಲೇ ಉತ್ತರ ಕೊಟ್ಟಾರೆ. 84,000 ಮಕ್ಕಳು. ಈಗ IITದು ಕೊಟ್ಟಿದ್ದಾರೆ, JEE NEET ಅಂತ ಹೇಳಿ ತೊಗೊಳ್ಬೇಕು ಈ ಸತಿಗೆ. ಅದಕ್ಕೆ ನನಗೆ ಇನ್ನೊಂದು ಡಿಮ್ಯಾಂಡ್ ಬಂದಿದೆ, 25,000 ಬೇಡ, ಎಲ್ಲ ಮಕ್ಕಳಿಗೂ ಕೊಡಿ ಅಂತೇಳಿ ಅದನ್ನ ವರ್ಕೌಟ್ ಮಾಡ್ತಾ ಇದ್ದೀನಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಎಲ್ಲರಿಗೂ ಕೊಟ್ಬಿಡಿ, 25,000 ಮಕ್ಕಳಿಗೆ ಯಾವತ್ತೂ ನೆನ್ಪಿಡ್ಕೋತಾರೆ ಬಡವರು. ಯಾಕೆಂದರೆ 4-5 ಲಕ್ಷ ಒಂದೊಂದು ವರ್ಷಕ್ಕೆ ಫೀಸ್ ಕಟ್ಟೋಕ್ಕೆ ಆಗಲ್ಲ ಕೆಲವು ಸತಿ, ಅದಕ್ಕೂ ಕಟ್ಟಿ ಮಾಡೋದು ಭಾಳ ಕಷ್ಟ. ಆಮೇಲೆ ನೋಡಿ ಮಕ್ಕಳು ಹೆಂಗೆ ಚಾಲೆಂಜಿಂಗ್ ಆಗಿ 625ಕ್ಕೆ 625 50 ಮಕ್ಕಳ ಮೇಲೆ ತಗೊಳ್ತಾರೆ. ಎಂತೆಂಥ ಕೆಪಾಸಿಟಿ ಇದೆ. ಅದಕ್ಕೆ ಆಗುತ್ತೆ, ಒಳ್ಳೆಯದಾಗುತ್ತೆ, ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಹೆಚ್ಚು ಏನಾದರೂ ಪ್ರಶ್ನೆಗಳಿದ್ರೆ ನಿಮ್ಮ ಕಡೆಯಿಂದ ತಗೊಳ್ತೀನಿ. ಯಾಕೆಂದರೆ ಪಾಪ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಅವ್ರು ಬರ್ತಾರೆ, ಸಂವಿಧಾನ ಓದು ಅನ್ನೋದನ್ನ, ಅದು ಒಳ್ಳೆಯದದು, ಇಟ್ಸ್ ವೆರಿ ಗುಡ್. ನಮ್ಮ ದೇಶದೊಳಗೆ ಒಬ್ಬ ಪ್ರಜೆ ಈ ಕೆಲಸ ಮಾಡಿಬಿಟ್ರೆ ನನಗನ್ಸುತ್ತೆ ನಮ್ಮ ದೇಶ ಒಳ್ಳೆ ದಿಕ್ಕಿಗೆ ಹೋಗುತ್ತೆ ಅಂಥೇಳಿ ನಿಟ್ಟಿನ ಮೇಲೆ ಇದು ಭಾಳ ಪವಿತ್ರವಾಗಿರ್ತಕ್ಕಂಥ ದಿನ ಇವತ್ತು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಂದಿರೋದು ಮತ್ತು ಈ ಕಾರ್ಯಕ್ರಮ ಹಾಕ್ಕೊಂಡಿರೋದು, ಅದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ನಿಮ್ಮ ಮೂಲಕ ನಾನು ಬೇಡಿಕೆಯನ್ನು ಪಡ್ತೀನಿ. ಅದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ನಾನು ಹೇಳಿದೆ, ಟೀಚರ್ಸು ನಾನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ನೋಡಿ ಅಂಥೇಳಿ. ಅದನ್ನ ಔಟ್ಸೋರ್ಸ್ ಈಗ ಕಮಿಟಿ ಆಗಿದೆ, ಟೀಚರ್ಸಿಗೆ ಡಿಸ್ಟರ್ಬ್ ಮಾಡದೆ ಯಾವ ರೀತಿ ಮಾಡ್ಬೋದು ನೋಡಿ ಅಂಥೇಳಿ
ಚೀಫ್ ಸೆಕ್ರೆಟರಿ ಹೇಳಿ ಅವರಿಗೆಲ್ಲರಿಗೂ ಕೂಡ ಹೇಳಿದ್ದಾರೆ. ನಾನು ಯಾಕೆಂದರೆ ಟೀಚರ್ಸ್ನ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಒಂದು ದಿವಸ ಅಂದರೆ ಏನೋ ಒಂದು ಮಾಡ್ಬೋದು, 2 ದಿವಸ ಅಂದರೆ ಈ ವಾರಗಟ್ಟಲೆ ಮಾಡೋದು ಕಷ್ಟ ಆಗ್ತದೆ. ನಾನು ಆಗಲ್ಲ ಅಂಥೇಳಿ ನಾನು ಹೇಳಿದ್ದೀನಿ. ನೋಡೋಣ ಅವ್ರು ಏನು ತೀರ್ಮಾನ ತೊಗೊಳ್ತಾರೆ. ಮೋಸ್ಟ್ಲಿ ಐ ಥಿಂಕ್ ಬಿಡ್ತಾರೆ ನಮ್ಮ ಟೀಚರ್ಸ್ನ. ಚರ್ಚೆ ಮಾಡಿದೆ ಇದನ್ನ ಕ್ಯಾಬಿನೆಟ್. ಏನು ಹಾಂ ಹಾಂ ಮಾಡಬಾರ್ದು ಅಂತ ಏನಾರು ಕಾನೂನು ಇದೆಯಾ? ಅಲ್ಲ ನೀವು ಅಲ್ಲ ಒಂದು ನಿಮಿಷ, ಯಾರು ಹೇಳೋದು ಇದು? ಹಾಂ, ಯಾರವರು? BJP ಅವರು. ಅವ್ರು ಹಿಂದುತ್ವ, ಇವ್ರು ಮುಸ್ಲಿಂ. ನಾನು ಅದಕ್ಕೆ ಹೇಳಿದ್ನಲ್ಲ, ಇವತ್ತು ಪವಿತ್ರ ದಿವಸ ಯಾಕೆ ಗೊತ್ತನೋ, ಪೀಠಿಕೆ ಓದ್ರಿ, ಅದರೊಳಗೆಲ್ಲ ಇದೆ. ಅದೆಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ಅದನ್ನು ತಗೊಂಡು ಏನು ಅದನ್ನು ವಿಚಾರಗಳನ್ನು ತಗೊಂಡು ಹೋಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೆಲ್ಲ ಅಲ್ಲ. ಅವ್ರವ್ರ ಸರ್ಕಾರ ಇದ್ದಾಗ ಆಯ್ತಪ್ಪ, ಏನು ನರೇಂದ್ರ ಮೋದಿಯವರು ಮಾಡಿದರು. ಯಾರಿಗೆ ಮಾಡಿದರು? 10%. ಅದು ನಾನು ಹೇಳ್ಬೋದು, ಜಾತಿಗೆ ಹಾಕ್ಬೋದು. ನೋಡ್ರಿ, ಯಾರಿಗೋ ಬಡವರಿಗೆ ಸಹಾಯ ಆಗುತ್ತೆ ಅಂದರೆ ಆಗಲಿ ಅಷ್ಟೇ. ಅದ್ರ ಮೇಲೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವ್ರು ವಿರೋಧ ಪಕ್ಷದವ್ರು ಟೀಕಾ ಮಾಡ್ತಾರೆ, ನಾನು ಕೂತ್ಕೊಂಡು ಉತ್ತರ ಕೊಡೋದಕ್ಕೆ. ನನಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಕೆಲಸ ಐತಿ, ಅದು ಮಾಡಲಿ. ಬೇಕಾದ್ರೆ ಇವರು ಬಂದು ಆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿ ನಿಮ್ಮ ಥರ. ಹಾಂ ಹಾಂ ಅಲ್ಲ, ಇದು ಫಸ್ಟ್ ಫೇಸ್. ಇದು 3 ಬರುತ್ತೆ ಮೋಸ್ಟ್ಲಿ. ಐ ಆಮ್ ವೆರಿ ಕೇರ್ಫುಲ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಸಿಟಿಗೆಲ್ಲ ಕೊಡಲ್ಲ ಅದನ್ನ. ಬರೀ ಇದರೊಳಗೆ 3 ಬರುತ್ತೆ ಮೋಸ್ಟ್ಲಿ. 3 ಈಗ. ಬಟ್ ನಂದು ಟಾರ್ಗೆಟ್ ಇರೋದು ಒಂದೊಂದು ಗ್ರಾಮ ಪಂಚಾಯತ್ಗೆ ನೆಕ್ಸ್ಟ್ 5 ಇಯರ್ಸಲ್ಲಿ. ಸೊ ನೀವು ಅದನ್ನು ಲೆಕ್ಕ ಮಾಡ್ಕೊಂಡು ಹೋದರೆ ಬರ್ತಾ ಜಾಸ್ತಿ ಆಗುತ್ತೆ. ಬಟ್ ಫೀಡರು, ಅದೆಲ್ಲ ಫೀಡರ್ ಸ್ಕೂಲ್ಸ್ ಎಲ್ಲ ಬೇಕು, ಭಾಳ ಮುಖ್ಯ ಅದು. ಯಾಕೆಂದ್ರೆ ಇವು ಮಾತ್ರ ಬೆಳ್ಕೊಂಡು ಬೇರೆದು ಆಮೇಲೆ ಬಿದ್ದು ಬಿಡ್ತಾವೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಕೆಪಾಸಿಟಿ ಬೇಕಲ್ಲ, ಅದಕ್ಕೆಲ್ಲ ಭಾಳ ಒಳ್ಳೆ ಕೆಪಾಸಿಟಿ ಬೇಕು. ಅದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆನೂ ಕೂಡ ನಮ್ಮಲ್ಲಿದೆ. ಹೋಗೋಣ ತಳಗೆ. ರೈಟ್, ಥ್ಯಾಂಕ್ ಯು. ಮೇಘರುಳ್ಳಿ ಅಲ್ಲ, ಅದು ಅಷ್ಟೇ, ಅಲ್ಲೂ ಅಷ್ಟೇ. ಟೀಚರ್ ಮಗ ಅವನು IIT-ಲಿ ಟಾಪರ್. ಅವನು ಹೇಳ್ದ, ಅವನು ನೀಟ್ ಅದನ್ನು ಶೇರ್ ಮಾಡಿ, ವಿಡಿಯೋ ಅದು ನಮ್ಮ ಕ್ರಿಯೇಟಿವ್ ಇರೋದು, ಅದನ್ನ ಶೇರ್ ಮಾಡಿ. ಆ ಓದು ಕರ್ನಾಟಕದು ಕಳಿಸ್ತೀನಿ. ನಾವು ಇದ್ರದ್ದು ಮಾಡಿದ್ದೀವಿ, ಸಂವಿಧಾನ ಪೀಠಿಕೆದು. ಇವತ್ತು ಐ ಥಿಂಕ್ ಐ ಶುಡ್ ಸೆಂಡ್ ಇಟ್ ಟು ಯು. 1ನೇ ಕ್ಲಾಸ್ ಮಗು ಕನ್ನಡ, ಇಂಗ್ಲೀಷ್ ಮತ್ತು ಎಲ್ಲ ಶಾಲೆಯವರು ಕೂಡ ಹೇಳಿದ್ದಾರೆ. ಇದು 2 ಇಯರ್ಸ್ ನಮ್ದು ಅರ್ನಿಂಗ್. ಅದು 1.5 ವರ್ಷದೊಳಗೆ ಮಧು ಬಂಗಾರಪ್ಪ ಏನು ಮಾಡ್ದ ಅಂದರೆ ಮಕ್ಕಳು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಚೆನ್ನಾಗಿದೆ, ತಗೊಳ್ಳೋಣ. ಓಪನ್ ಮಾಡಿ ಟೈಮ್ ಆಗ್ಬಿಡುತ್ತೆ. ಗೌರವ ಬರ್ತದೆ ಅಂತ ಹೇಳಿ ಅದರಲ್ಲಿ ಇವತ್ತು ಕೂಡ ನಾವು ಬಂದಿರತಕ್ಕಂಥದ್ದು ಅದೇ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನ ಓದು ಅಂತ ಹೇಳಿ ಏನು ಹಾಕಿದ್ದಾರೆ, ಇದನ್ನು ನಾವು ಸೆಪ್ಟೆಂಬರ್ 5, 2023 ಟೀಚರ್ಸ್ ಡೇ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರ್ ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆರ್ಡರ್ ಮಾಡಿದ್ವಿ. ನೀವು ಎಲ್ಲ ಶಾಲೆಯಲ್ಲೂ ಕೂಡ ಅವತ್ತು